ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಸೊ ಎಲ್ಲರೂ ಆರಾಮದಿರಿ ಅಂದ್ಕೊಳತ್ತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ. ಸುಮಾರು ಈಗ 9 ಗಂಟೆ 2 ನಿಮಿಷ ಆಗೈತಿ. ಈಗ ವ್ಲಾಗ್ ಶುರು ಮಾಡ್ಕೊಂಡೇನಿ. ನೋಡೋಣಂತ ಇವತ್ತಿನ ವ್ಲಾಗು, ಇವತ್ತಿನ ರೂಟೀನ್ ಹೆಂಗೆಲ್ಲ ಹೋಗ್ತೈತೆ ಅಂತೇಳಿ. ಸೊ ಸ್ಕಿಪ್ ಮಾಡ್ಲಾರಂಗೆ ನೋಡಿರಿ, ಎಂಡ್ವರೆಗೂ ನೋಡಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ. ಹೊಸಬು ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಯಾವುದೇ ಕಾರಣಕ್ಕೂ ಪ್ಲೀಸ್ ಲೈಕ್ ಮಾಡಿದರೆ ಯಾವುದೇ ರೀತಿ ದುಡ್ಡು ಬರಲ್ಲ. ಅಟ್ಲೀಸ್ಟ್ ಒಂದು 4 ಹೊಸಬ್ರಿಗಾದರೂ ರೀಚ್ ಆಗಲಿ ವಿಡಿಯೋ ಅನ್ನೋಗೋಸ್ಕರ ಲೈಕ್ ಮಾಡಿರಿ ಅಂತ ಕೇಳ್ಕೊಕತ್ತೀನಿ. ಸೊ ಪ್ಲೀಸ್ ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಶುರು ಮಾಡೋಣ ಅಂತ. ಇವತ್ತು ಫ್ರೆಂಡ್ಸ್, ನಾನಿವತ್ತು ಮೆಂತ್ಯ ಚಪಾತಿ ಮಾಡತ್ತಿದ್ದೆ. ಸೊ ಭಾಳ ದಿನ ಆಗಿತ್ತು, ಮಾಡಿರಲಿಲ್ಲ. ಈ ಕಂಪ್ಲೀಟ್ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡೀನಿ. ಲಿಂಕು ಮತ್ತು ಎಡ್ ಸ್ಕ್ರೀನ್ ಒಳಗೆ ಕೊಟ್ಟಿರ್ತೀನಂತ, ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಂತ, ಚೆಕ್ ಮಾಡಿರಿ. ಸೊ ಯಾವುದೇ ಆಗಲಿ ರೆಸಿಪಿ ಶೇರ್ ಮಾಡಿದೆ ಅಂದ್ರೆ ವ್ಲಾಗ್ ಕಂಪ್ಲೀಟ್ ಆಗಿಬಿಡುತ್ತೆ. ಫುಲ್ಲು ಲೆಂದಿ ಆಗುತ್ತೆ, ನೋಡೋರಿಗೆ ಬೋರ್ ಆಗುತ್ತಲ್ಲ. ಹಂಗಾಗಿ ನಾನು ಶಾರ್ಟ್ ವಿಡಿಯೋದಲ್ಲಿ ಆದಷ್ಟು ರೆಸಿಪಿನ ಹಾಕಿರ್ತೀನಿ. ವ್ಲಾಗ್ನಾಗೂ ಹಾಕಿರ್ತೀನಿ ಕೆಲವೊಂದು ಸಲ. ಮುಂಚೆ ಅಂತೂ ನಾನು ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ರೆಸಿಪಿ ಚಾನಲ್ಲೇ ಇತ್ತು ನಂದು. ಸೊ ಅದಕ್ಕೆ ಅಷ್ಟೊಂದು ರೀಚ್ ಆಗಲಿಲ್ಲ ಅಂತ ನಾನು ವ್ಲಾಗು ಶುರು ಮಾಡಂತ ಹೇಳಿದರು ಭಾಳ ಜನ. ಸೊ ವ್ಲಾಗ್ ಶುರು ಮಾಡಿದ್ದಕ್ಕೆ ಏನು ನನಗೆ ಲಾಸ್ ಅಂತ ಆಗಿಲ್ಲ ನಿಜವಾಗ್ಲೂ. ವ್ಲಾಗ್ ನನ್ನದೇ ಆದಂಥ ಒಂದಿಷ್ಟು ಒಳ್ಳೆ ನನ್ನ ಅಂಡರ್ ಒಳಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಬ್ಲಾಗಲ್ಲಿ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದನ್ನು ಬಿಟ್ಟು ಎಕ್ಸ್ಟ್ರಾ ಮಾಡೋಕ್ಕೆ ನನ್ನಿಂದ ಆಗೋದೇ ಇಲ್ಲ. ಸೊ ಇಲ್ಲದೆ ಇರೋದೆಲ್ಲ ಏನಿರುತ್ತಲ್ಲ, ಆದಷ್ಟು ನನ್ನ ವ್ಲಾಗಲ್ಲಿ ನಾನು ಒಬ್ಬಳೇ ಕಾಣಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ನನ್ನ ಖುಷಿಗಾಗಿ ಮಾಡ್ತಿರೋದು. ಎಲ್ಲರನ್ನ ತೊಗೊಂಡು ಬಂದು ಫೋರ್ಸ್ಫುಲ್ಲಿ ನಾನು ವ್ಲಾಗ್ ಹಾಕಿದ್ರೆ ನನ್ನ ಮನಸ್ಸಾಕ್ಷಿನೂ ಒಪ್ಪಲ್ಲ, ಆಮೇಲೆ ಅವರು ಕಂಫರ್ಟೇಬಲ್ ಇರಲ್ಲ. ಸೊ ಹಂಗಾಗಿ ನಾನು ಒಬ್ಬಳ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ಮಾತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಲಂಚ್ ಬಾಕ್ಸ್ಗೆ ರೆಡಿ ಮಾಡತ್ತೀನಿ. ಹಸ್ಬೆಂಡು ಮಾಲ್ಟ್ ಕುಡಿದು ರೆಡಿ ಆಗ್ಲಕತ್ತಾರೆ ಆಫೀಸ್ಗೆ. ಅವ್ರಿಗೆ ಒಂದು ತಿನ್ಬಿಡ್ರಿ ಅಂತ ಹೇಳಿದೆ. ಇಲ್ಲ ಬೇಡ ಅಂತಂದರೆ, ಯಾಕಂದ್ರೆ ಅವ್ರಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನನಗೆ ಅವ್ರಿಗೆ ರೂಢಿನೇ ತಪ್ಪಿಬಿಟ್ಟೈತಿ. 1 ಇಯರ್ ಆಗ್ತಾ ಬಂತು. ಮುಂಚೆನೂ ಯಾವಾಗಾದರೂ ಸ್ಕಿಪ್ ಮಾಡ್ತಿದ್ವಿ ಬ್ರೇಕ್ಫಾಸ್ಟು. ಹಂಗಂತೇಳಿ ಉಪವಾಸ ಇರ್ತಿರಲಿಲ್ಲ. ಮಾರ್ನಿಂಗ್ ಮಾಲ್ಟ್ ಆಗಿರಲಿ, ನಾನು ನ್ಯೂಟ್ರಿಷನ್ನೇ ಜಾಯ್ನ್ ಆದಮೇಲೆ ನ್ಯೂಟ್ರಿಷನ್ದು ಬ್ರೇಕ್ಫಾಸ್ಟ್ ಆಗಿರಲಿ ತೊಗೊತಿದ್ವಿ ಅಷ್ಟ. ಈಗೂ ಅದೇ ರೂಢಿ ಬಿದ್ದೈತಿ. ನಮ್ಮಿಬ್ಬರಿಗೆ ಟಿಫಿನ್ ಬೇಕು ಅಂತ ಇನ್ನೂವರೆಗೂ ಅನಿಸಿಲ್ಲ. ಅದೇನೋ ಗೊತ್ತಿಲ್ಲ, ಅದಕ್ಕೆ ನಾವು ಹೊಂದ್ಕೊಂಡು ಬಿಟ್ಟೀವಿ. ಟಿಫಿನ್ ಬೇಕಾಗಿಲ್ಲ ನಮ್ಗೆ. ಸೊ ಅದೇನೋ ಗೊತ್ತಿಲ್ಲ. ಒಂದು ಯಾವುದಾದ್ರೂ ನಾವು ಒಳ್ಳೆ ಹ್ಯಾಬಿಟನ್ನು ರೂಢಿ ಮಾಡಿಕೊಂಡ್ರೆ ಲೈಫ್ ಟೈಮ್ ಅದು ಕಂಟಿನ್ಯೂ ಮಾಡಬೇಕು. ಅಂದಾಗನೇ ಅದಕ್ಕೆ ಒಂದು ಒಳ್ಳೆ ರಿಸಲ್ಟ್ ಇವತ್ತಲ್ಲ ನಾಳೆ ಸಿಗ್ತೈತೆ ಅನ್ನೋ ನಂಬಿಕೆ ಇರ್ತೈತಿ. ಸ್ಮೆಲ್ ಯಾವ ಮೇಥಿ ಚಪಾತಿ ಇದೇನು ಪಾಪಡ್ ಗತೆ ಕಾಣತಾವು? ಪಾಪಡ್ ಮೇಥಿ ಚಪಾತಿ ಟೇಸ್ಟ್ ಮಾಡಿ ನೋಡಲ್ಲ. ಫ್ರೆಂಡ್ಸ್, ಹಸ್ಬೆಂಡ್ನ ಆಫೀಸ್ಗೆ ಹೋದರು. ಸೊ ಲಂಚ್ ಬಾಕ್ಸ್ ಕೊಟ್ಟು ಕಳಿಸಿದೆ. ಆಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡಿದೆ. ನನ್ನ ಬ್ರೇಕ್ಫಾಸ್ಟ್ ಏನಂತ ಎಲ್ಲರಿಗೂ ಗೊತ್ತಿರ್ತೈತೆ ಆಲ್ಮೋಸ್ಟ್ ಬೆಳಗ್ಗೆ. ಸೊ ಅದೆಲ್ಲ ಆಯಿತು. ಈಗ ನಾನು ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕಿದ್ದು ಮಡಚಿಡಬೇಕು, ಐರನ್ ಮಾಡಬೇಕು. ಆಮೇಲೆ ಈಗ ಅವರಿಗೆ ಲಂಚ್ ಬಾಕ್ಸ್ ಮಾಡಿರುವ ಎಲ್ಲ ಅಡುಗೆ ಪಾತ್ರೆ ಎಲ್ಲ ತೊಳಿಬೇಕು. ಸೊ ಭಾಳ ಇತ್ತು ಕೆಲಸ. ಒಂದಿಷ್ಟು ಕಬೋರ್ಡ್ನಲ್ಲಿರೋ ಬಟ್ಟೆ ಮಡಚಬೇಕು. ಸೊ ನೋಡು, ನಾನು ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಹೋಗ್ತೀನಿ. ಆಮೇಲೆ ನಾನು ಪ್ರಾಡಕ್ಟ್ ಲಿಂಕ್ ಟ್ಯಾಗ್ ಮಾಡಿರ್ತೀನಿ ಅಂತ ಹೇಳಿದೆ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ನಿಮ್ಗೆ ಫ್ಲಿಪ್ಕಾರ್ಟು, ಅಮೆಝಾನ್ ಈ ರೀತಿ ನಿಮ್ಗೆ ಲಿಂಕ್ ಆಗ್ತಿದೆ ಅದು. ಸೊ ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು. ಆಮೇಲೆ ಭಾಳ ಒಳ್ಳೆ ಆಫರ್ ನಡೆದಾವೆ, ಕಡಿಮೆ ರೇಟ್ ಒಳಗೆ ಎಲ್ಲ ಸಿಗಾಕತ್ತವು. ಇಂಥ ಚಾನ್ಸ್ ಮಿಸ್ ಮಾಡ್ಕೋಬೇಡ್ರಿ. ಸೊ ಪರ್ಚೇಸ್ ಮಾಡಿರಿ. ನಾನು ಕೊಟ್ಟಿರ್ತೀನಿ ಯೂಸ್ಫುಲ್ ಆಗಿರೋ ಒಂದು ಪ್ರಾಡಕ್ಟ್ ಲಿಂಕನ್ನೇ ಕೊಟ್ಟಿರ್ತೀನಿ. ಸುಮ್ಮನೆ ಎಲ್ಲನೂ ಕೊಟ್ಟಿರಲ್ಲ. ಸೊ ಪ್ರತಿಯೊಂದು ಮನೆಗೆ ಬೇಕಾಗಿರೋ ಸಾಮಾನು ಆಗಿರ್ಬೋದು. ಇನ್ನು ನಾನು ಬಟ್ಟೆ ಲಿಂಕ್ ಅಷ್ಟು ಕೊಟ್ಟಿಲ್ಲ, ನೋಡೋಣ ಅಂತ ನಾನು
ಯಾವ ಬಟ್ಟೆ ವೇರ್ ಮಾಡಿರ್ತೀನಲ್ಲ ಆ ಬಟ್ಟೆ ಲಿಂಕು ಟ್ಯಾಗ್ ಮಾಡಿರ್ತೀನಿ. ಕಡಿಮೆ ಪ್ರೈಸಲ್ಲಿ ಸಿಗೋದು, ಅಫೋರ್ಡೆಬಲ್ ಪ್ರೈಸಲ್ಲಿ. ಆಮೇಲೆ ರೆಗ್ಯುಲರ್ ಡೈಲಿ ಯೂಸಸ್ದಾಗಿರ್ಬೋದು ಅಥವಾ ಕಿಚನ್ದ ಸಾಮಾನುಗಳಾಗಿರ್ಬೋದು ಎಲ್ಲನೂ ನಾನು ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ. ಮೊನ್ನೆನೂ ಒಂದು 10-12 ಲಿಂಕ್ ಕೊಟ್ಟಿದ್ದೆ, ನಾನು ಕೇಳ್ತಿರ್ತೀರಿ ಅವಾಗವಾಗ ಅಂಥೇಳಿ ಕೊಟ್ಟಿರ್ತೀನಿ. ಸೊ ಯಾರಿಗೆಲ್ಲ ಅವಶ್ಯಕತೆ ಐತಿ ಹೋಗಿ ನೀವು ಪರ್ಚೇಸ್ ಮಾಡಿರಿ ಅಂತ ಹೇಳ್ತೀನಿ. ಸೊ ಮಾಡಿರೋ ಬಟ್ಟೆ ಎಲ್ಲ ಅದಾವಲ್ಲ ಇವೆಲ್ಲ ಮಡಚಿಡಬೇಕು. ಇದು ತಂದ ಮೇಲೆ ಬಟ್ಟೆ ಜೋಡಿಸಿದ ಮೇಲೆ ನಾನು ಮತ್ತು ಭಾಳ ಗಜಿಬಿಜಿ ಆಗೈತಿ, ನೀಟಾಗಿ ಅನ್ಸವಲ್ದು. ಹಂಗಾಗಿ ಇದೆಲ್ಲ ಮತ್ತು ಜೋಡಿಸಿಡಬೇಕು ಇದರ ಒಳಗಿರೋ ಬಟ್ಟೆನ. ಸೊ ಇಷ್ಟ ಆದಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನಾನೀಗ ಇಲ್ಲಿ ರೋಸ್ಮೇರಿ ವಾಟರ್ ರೆಡಿ ಮಾಡ್ಕೊಳತ್ತೀನಿ. ಇದನ್ನು ಏರ್ ಸ್ಪ್ರೇ ಮಾಡ್ಕೊಳ್ತೀನಿ ಅಂತ ನಾನು 1.5 ತಿಂಗಳಾಯಿತು ನಿಮ್ಮ ಜೊತೆಗೆ ಹೇಳಿದ್ದೆ. 20 ಡೇಸ್ ಚಾಲೆಂಜ್ ತೊಗೊಂಡಿನಿ, ಯಾಕಂದರೆ ಏರ್ ಫಾಲ್ ಆಗಕತ್ತೈತಿ. ಈಗ ಸ್ವಲ್ಪ ಕಡಿಮೆ ಆಗೈತಿ ಇದನ್ನು ಅಪ್ಲೈ ಮಾಡಿದ ಮೇಲೆ ಅಂತ ಹೇಳಿದ್ದೆ. ಎಸ್ ಹೌದು, ಇವತ್ತು ಖಾಲಿ ಆಗಿತ್ತದು. ಹಾಗಾಗಿ ನಾನು ಮತ್ತೊಂದು ಸ್ವಲ್ಪ 1 ವೀಕಿಗೆ ಆಗೋಷ್ಟು ರೆಡಿ ಮಾಡ್ಕೊಳತ್ತೀನಿ. 2 ಸ್ಪೂನಷ್ಟು ರೋಸ್ಮೇರಿ ಹಾಕ್ಕೊಂಡಿನಿ, ಡ್ರೈ ರೋಸ್ಮೇರಿ. ಆಮೇಲೆ ಒಂದು ದೊಡ್ಡ ಗ್ಲಾಸಷ್ಟು ಅಂದರೆ 250-300 ml ಅಷ್ಟು ಇಷ್ಟು ನೀರು ಹಾಕಿನಿ. ಸೊ ಇಷ್ಟು ನೀರು ಹಾಕಿ ಕುದಿಯಾಕಿರ್ತೀನಿ. ಸೊ ಈಗ ನಾನು 1-2 ಲವಂಗನ ಸೇರಿಸ್ತೀನಿ ಇದ್ರ ಜೊತೆಗೆ. ಯಾಕಂದರೆ ನೈಟ್ ನಾವು ಇದನ್ನು ಅಪ್ಲೈ ಮಾಡೋದ್ರಿಂದ, ನೈಟ್ ಸ್ಪ್ರೇ ಮಾಡ್ತೀವಲ್ಲ ಏರ್ಸ್ಗೆ, ಶೀತದ ಆಗಬಾರ್ದು ಅಂತ ಅಷ್ಟೇ, ಮತ್ತೇನೂ ಇಲ್ಲ. 1.5 ಸ್ಪೂನಷ್ಟು ಹಾಕೀನಿ. ಸೊ ಈ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ ನಾನು. ನನ್ನ ಏರ್ ಫಾಲ್ ಒಂದು 50% ಕಡಿಮೆ ಆಗೈತಿ ನಿಜವಾಗ್ಲೂ. ಆಮೇಲೆ ಒಂದು ಕ್ವಶನ್ ಬರ್ಬೋದು, ಈ ರೀತಿ ಅಪ್ಲೈ ಮಾಡಿದ್ರೆ ಬೇರೆ ಬೇರೆ ಒಳ್ಳೆ ಬ್ರ್ಯಾಂಡ್ ಆನಿಯನ್ ಆಯಿಲ್ ಆಗಿರ್ಬೋದು, ಬೇರೆ ಬೇರೆ ಒಂದು ಬ್ರ್ಯಾಂಡೆಡ್ ಆಯಿಲ್ ಯೂಸ್ ಮಾಡಿದರೆ ಏರ್ ಫಾಲ್ ಕಡಿಮೆ ಆಗ್ತೈತಿ, ಏರ್ ಗ್ರೋತ್ ಆಗ್ತೈತಿ ಅಂತ ಅಂದ್ಕೊಂಡಿರ್ಬೋದು. ನೋ, ಒಂದು 25-50% ಇದು ಎಲ್ಪ್ ಮಾಡಿದ್ರೆ ಇನ್ನೂ 50-75% ಅಷ್ಟು ನಮ್ಮ ಫುಡ್, ನಾವು ತಗೊಳ್ಳುವಂಥ ಊಟ, ಆಮೇಲೆ ಫ್ರೂಟ್ಸು, ವೆಜಿಟೇಬಲ್ಸು, ನಾವು ಎಷ್ಟು ನಮ್ಮ ಊಟದಲ್ಲಿ ಆ್ಯಡ್ ಮಾಡ್ಕೊಂಡು ಹೋಗ್ತೀವಲ್ಲ ಅಷ್ಟು ನಮ್ಮ ಸ್ಕಿನ್ನು ಮತ್ತು ಏರ್ ಎರಡಕ್ಕೂ ಒಳ್ಳೆಯದು. ಸೊ ಬರೀ ಈ ಥರ ಅಪ್ಲೈ ಮಾಡಿದ್ರೆ ಸಾಕಪ್ಪ ಅನ್ನೋ ಥರ ಇಲ್ಲ. ಸೊ ನಾವು ಊಟದ ಲೈಫ್ ಸ್ಟೈಲೂ ಚಲೋ ಇಟ್ಕೊಂಡಿರ್ಬೇಕು, ಅಂದಾಗ ಮಾತ್ರ ಏರ್ಸು ಮತ್ತು ಸ್ಕಿನ್ನು ಬೆಟರ್ ಆಗಿರ್ತೈತಿ. ಆಮೇಲೆ ಇನ್ನೊಂದು ಏನಂತಂದ್ರೆ, ಬರೀ ಬ್ಯೂಟಿನಲ್ಲಿ ಇಲ್ಲ, ನಾವು ವೈಟ್ ಇದ್ದೀವಪ್ಪ, ಬ್ಲ್ಯಾಕ್ ಇದ್ದೀವಿ ಆ ರೀತಿ ಇಲ್ಲ. ನಾವು ದಪ್ಪ ಇದ್ದೀವಿ, ತೆಳ್ಳಗೆ ಇದ್ದೀವಿ, ಅದೂ ಮ್ಯಾಟ್ರ್ ಆಗೋಲ್ಲ. ನಾವು ಎಷ್ಟು ಎಲ್ದಿಯಾಗಿ ಅದೀವಿ ಅನ್ನೋದು ದೊಡ್ಡ ಮ್ಯಾಟ್ರ್. ಈಗಿನ ಒಂದು ಸಿಚುವೇಶನ್ ಒಳಗೆ ನಮ್ಮ ಹೆಲ್ತ್ ಕಾಪಾಡ್ಕೊಳ್ಳೋದೇ ದೊಡ್ಡ ವಿಷಯ. ಯಾಕಂದ್ರೆ ಯಾವುದು ಒರಿಜಿನಲ್ ಇಲ್ಲ, ಎಲ್ಲ ಆರ್ಟಿಫಿಷಿಯಲ್. ಒಂದು ತರಕಾರಿ ಹಿಡಿದು ಪ್ರತಿಯೊಂದೂ ಕಾಳು ಕಡಿ ಎಲ್ಲನೂ ಆರ್ಟಿಫಿಷಿಯಲ್ ಸಿಗೋದು ನಮ್ಗೆ. ಹಿಂಗಾಗಿ ನಮ್ಮ ಆರೋಗ್ಯ ಒಂದು ಕಾಪಾಡ್ಕೊಂಡ್ರೆ ಸಾಕಪ್ಪ ಅನ್ನೋ ಸಿಚುವೇಶನ್ ಐತಿ. ಹಂಗಾಗಿ ಇರೋ ಕೂದಲು ಉಳಿಸ್ಕೊಂಡ್ರೆ ಸಾಕಪ್ಪ ಅನ್ನೋ ರೀತಿ, ಈ ರೀತಿ ಸ್ವಲ್ಪ ಆವಾಗವಾಗ ನಮ್ಮ ಒಂದು ಸೆಲ್ಫ್ ಕೇರ್ ತೊಗೊಳೋದ್ರಿಂದ ಎಲ್ಲ ರೀತಿ ಬೆಟರ್ ಆಗಿರ್ತೈತೆ ಅಂದ್ಕೊತೀನಿ. ಸೊ ಇದು ಮಾತ್ರ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟೈತಿ. ಯಾವ ಬ್ರ್ಯಾಂಡ್ ಅಂತ ನಿಮ್ಗೆ ತೋರಿಸಿದೆ, ಇನ್ನೊಂದು ಸಲ ತೋರಿಸ್ತೀನಿ. ಒಳ್ಳೆ ರಿಸಲ್ಟ್ ಕೊಡ್ತೈತ್ರಿ ಇದು ಮಾತ್ರ. ಇದು 1 ಗ್ಲಾಸ್ ನೀರು ಹಾಕಿನೆಲ್ಲ ಅರ್ಧ ಗ್ಲಾಸ್ ಆಗೋವರೆಗೂ ಕುದಿಸ್ತೀನಿ. ಚೆಂದಾಗಿ ಕುದಿಸಿ ತಣ್ಣಗಾದ್ಮೇಲೆ ಸ್ಪ್ರೇ ಬಾಟಲಿಗೆ ಹಾಕಿ ಇಟ್ಬಿಡ್ತೀನಿ. ಸೊ ಇವತ್ತು ವಾಕಿಂಗ್ ಹೋಗೋಕ್ಕಾಗಲಿಲ್ಲ, ಕೆಲಸ ನಡೆದೈತಿ ಸ್ವಲ್ಪ. ಇಲ್ಲಿ ಗಾರ್ಡನ್ನಲ್ಲಿ ಕೆಲಸ ಮಾಡ್ಸಾಕ್ತಾರೆ, ಹಂಗಾಗಿ ನಾನು ಹೋಗಲಿಲ್ಲ. ಬಂದಾರ ವರ್ಕ್ ಅಂದ್ರೆ ವಾಕಿಂಗ್ ಮಾಡೋರೆಲ್ಲ ಆಧಾರ, ಬಟ್ ನನಗಲ್ಲಿ ಮಧ್ಯದಲ್ಲಿ ಪಾಪ ಅವ್ರು ಕೆಲಸ ಮಾಡ್ತಿರ್ತಾರಲ್ಲ, ಹಂಗಾಗಿ ಮನೆಯಲ್ಲೇ ವಾಕ್ ಮಾಡಿದ್ರಾಯಿತು ಒಂದು 30 ಮಿನಿಟ್ಸ್ ಅಂತೇಳಿ ಈಗ ಇದು ರೆಡಿ ಮಾಡಿಟ್ಟು ವಾಕಿಂಗ್ ಮಾಡಬೇಕು ಮನೆಯಲ್ಲೇ. ಬ್ರ್ಯಾಂಡ್ ನಾನು ಯೂಸ್ ಮಾಡ್ತಿರೋದು, ಇದರ ಪ್ರೈಸ್ ಬಂದು 139 rupees ಇದಕ್ಕೆ. ಸೊ ಇದು ನಿಮ್ಗೆ ಆಗ್ತೈತ್ರಿ ಆರಾಮಾಗಿ 1-2-3 ಮಂತ್ಸ್ ಆಗುತ್ತೆ. ಯಾಕಂದ್ರೆ ವೀಕ್ಲಿ ಒನ್ಸ್ ಮಾಡಿ ಅಥವಾ 15 days ಒಂದ್ಸಲ ಮಾಡಿ ನೀವು ಯೂಸ್ ಮಾಡ್ಬೋದು. ಫ್ರಿಜ್ಜಲ್ಲಿಟ್ಟು ನಡ್ತೈತೆ, ಏನು ತೊಂದರೆ ಇಲ್ಲ. ಇದು ಯಾರೆಲ್ಲ ಯೂಸ್ ಮಾಡಿರಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಮುಖ್ಯವಾಗಿ ಹೇಳ್ಬೇಕಂದ್ರೆ, ನಿಮ್ಗೆ ಯಾರಿಗಾದ್ರೂ ಬೇಕು ರೋಸ್ಮೇರಿ ಇದು ಅಂತೇಳಿದ್ರೆ, ನಾನು ಈ ಪ್ರಾಡಕ್ಟ್ ಲಿಂಕನ್ನು ಟ್ಯಾಗ್ ಮಾಡಿರ್ತೀನಿ. ನೀವು ಈಸಿಯಾಗಿ ಅದು ಒಂದು ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ನಿಮ್ಗೆ ಶಾಪಿಗೆ ಕರ್ಕೊಂಡು ಹೋಗ್ತೈತಿ. ಅಲ್ಲಿ ನೀವು ಆರಾಮಾಗಿ ಬೈ ಮಾಡ್ಬೋದು, ಅಫೋರ್ಡೆಬಲ್ ಪ್ರೈಸ್ ಒಳಗೂ ಸಿಗ್ತಾವೆ ನಿಮ್ಗೆ. ಓಕೆನಾ?
ಸಾಯಂಕಾಲ ಮನೆಗೆ ಒಂದಿಷ್ಟು ಐಟಮ್ಸ್ ಬೇಕಾಗಿದ್ವು ಅಂತ ತರಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಒಂದು ತಂದೂರಿ ಚಾಯ್ ಹತ್ತಿದ್ರು. ಸೊ ಹಸ್ಬೆಂಡ್ ಒಂದು 7-8 ವರ್ಷದಿಂದ ಇಲ್ಲಿ ಕುಡ್ದಿದ್ರಂತ ಅವ್ರಿಗೆ ಇಷ್ಟ ಆಗಿತ್ತು. ಹಂಗಾಗಿ ನನಗೂ ಟ್ರೈ ಮಾಡಿಸ್ತೀನಿ ಬಾ ಅಂತ ಕರ್ಕೊಂಡೋದ್ರು. ನನಗೆ ಇಷ್ಟ ಆಗಲಿಲ್ಲ ಆ್ಯಕ್ಚುಲಿ. ಬೇಡ, ನಾನು ನಾರ್ಮಲ್ ಚಾಯ್ ಕುಡಿದ್ಬಿಟ್ಟೆ ಭಾಳ ದಿನ ಆಯ್ತು. ಈ ಖಡಕ್ ಚಹಾ ಆಗಿರ್ಬೋದು, ನಮ್ಮ ಉತ್ತರ ಕರ್ನಾಟಕದಾಗಂತೂ ಖಡಕ್ ಚಹಾ ಅಂದ್ರೆ ಅಮೃತ ಇದ್ದಂಗೆ. ಸೊ ಅಂಥದ್ದು ಭಾಳ ಮಿಸ್ ಮಾಡ್ಕೊಂಡೇಕಿ ನಾನು ಬಿಟ್ಬಿಟ್ಟಿನಿ ಇತ್ತೀಚಿಗೆ ಚಹಾ ಕುಡಿದು. ಈಗ ಇವರು ಇದು ಕುಡಿಯೋಣ ಬಾ ಅಂದರು. ಅವರು ಆಸೆಗೆ ಯಾಕೆ ನಾನು ಇದು ಮಾಡೋದಂತ. ಸೊ ಹೋಗಿ ತಂದೂರಿ ಚಾಯ್ ಟ್ರೈ ಮಾಡಿದ್ವಿ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ತಂದೂರಿ ಚಾಯ್ ಕುಡಿಯೋದು. ಅವ್ರು ಕುಡ್ದಾರ ಆಲ್ರೆಡಿ. ನನಗೆ ಕೊಡಿಸಿದ್ರು, ನನಗೊಂಚೂರು ಇಷ್ಟ ಆಗಲಿಲ್ಲ ರೀ. ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಕಡೆ ಸಿಗುವಂಥ ಚಹಾ ಅಥವಾ ನಾವು ಮನೆಯಲ್ಲೇ ಖಡಕ್ ಚಹಾ, ಗಟ್ಟಿ ಚಹಾ, ಏಲಕ್ಕಿ ಮತ್ತು ಶುಂಠಿ ಹಾಕಿ ಮಾಡಿರೋ ಚಹಾ ಎಷ್ಟು ರುಚಿ ಇರ್ತೈತಿ, ಕುಡಿತಾನೇ ಇರ್ಬೇಕು ಅನಿಸ್ತೈತಿ. ಬಟ್ ಈ ಚಹಾ ನನಗೊಂಚೂರು ಇಷ್ಟ ಆಗಲಿಲ್ಲ. ಏನು ಸ್ಪೆಷಲ್ ಇಲ್ಲ, ನಾರ್ಮಲ್ ಚಹಾನೇ. ತಂದೂರಿ ಅಂದ್ರೆ ಕೆಂಡದಲ್ಲಿ ಮಟ್ಕ ಇಟ್ಟು ಇದು ಮಣ್ಣಿಂದ ಇದು ಇಟ್ಟು ಬಿಸಿ ಕುದಿಸಿ ಆ ಒಂದು ಸಣ್ಣದೊಂದು ಇದು ಇರುತ್ತಲ್ಲ ಮಣ್ಣಿಂದ ಕಪ್ಪು, ಅದರೊಳಗೆ ಹಾಕಿ ಕೊಡ್ತಾರೆ ಅಷ್ಟೇ. ಏನು ಸ್ಪೆಷಲ್ ಅಂತ ಅನ್ನಿಸ್ಲಿಲ್ಲ ನನಗೆ. ಒಂದು ಸಿಪ್ ಕುಡಿದೆ ಸಾಕು ಅನ್ನಿಸ್ತು. ಹೀಗೆ ನೋಡಿರಿ, ಸಿಟಿನಲ್ಲಿ ಜನ ಒಟ್ಟಿನಲ್ಲಿ ಇದಕ್ಕೆ ಮಾರು ಹೋಗಿಬಿಡ್ತಾರೆ ಅಷ್ಟೆ. ಏನೋ ಸ್ಪೆಷಲ್ ಐತೆ ಅಂದ ತಕ್ಷಣ ಅದನ್ನು ಫುಲ್ ವೈರಲ್ ಮಾಡಿಬಿಡೋದು. ಕೆಲವೊಬ್ರಿಗೆ ಇಷ್ಟ ಆಗ್ತಿರ್ಬೋದು, ಬಟ್ ನನಗಿಷ್ಟ ಆಗಲಿಲ್ಲ. ಆಮೇಲೆ ಸೂಪರ್ ಮಾರ್ಕೆಟಿಗೆ ಬಂದು ಕೆಲವೊಂದು ಐಟಮ್ಸ್ ತೊಗೊಂಡು ಮನೆಗೆ ರಿಟರ್ನ್ ಬಂದ್ವಿ. ಆಮೇಲೆ ನೀವು ಕೂಡ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ, ಹಳ್ಳಿ ಜೀವನ ಬೆಸ್ಟಾ ಸಿಟಿ ಜೀವನ ಬೆಸ್ಟಾ ಅಂತೇಳಿ. ಯಾಕಂದ್ರೆ ನಮ್ಮ ಥರ ಯಾರ ಮೇಲೂ ತಂದೆ ತಾಯಿ ಅಣ್ಣ ತಮ್ಮ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗದೆ ಇರೋರಿಗೆ ಎಷ್ಟಿದ್ರೂ ಸಿಟಿನಲ್ಲಿ ಕಡಿಮೆ, ಪ್ರತಿಯೊಂದು ಕೊಂಡ್ಕೊಂಡು ತಿನ್ನಬೇಕಾಗಿರ್ತೈತಿ. ಸೊ ನಮ್ಮಂಥವ್ರಿಗೆ ಭಾಳ ಕಷ್ಟ ಅನಿಸುತ್ತೆ. ಆದರೂ ಜೀವನ ನಡೆಸ್ಬೇಕಂದ್ರೆ ಎಲ್ಲನೂ ಚಾಲೆಂಜಿಂಗಾಗಿ ಫೇಸ್ ಮಾಡ್ತಿರ್ತೀವಿ. ಸೊ ನಿಮ್ಗೆ ಯಾವುದು ಬೆಸ್ಟ್ ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಸೊ ಸ್ವಾವಲಂಬಿಯಾಗಿ ಬದುಕೋದು ಒಂದು ಲೈಫ್ ಅಚೀವ್ಮೆಂಟ್ ಅಂತ ನನ್ನ ಭಾವನೆ. ಫ್ರೆಂಡ್ಸ್, ನಾನು ಇವತ್ತಿನ ವ್ಲಾಗ್ ಇಲ್ಲಿ ಎಂಡ್ ಮಾಡ್ತೀನಿ. ಸೊ ಈ ಕನ್ನಡಿದ ಒಂದು ದೊಡ್ಡ ಹಿಸ್ಟ್ರಿನೇ ಐತ್ರಿ. ಯಾಕಂದ್ರೆ ನನ್ನ ಹೈಟಿಗೆ ತಕ್ಕಂಗೆ ಹಾಕಿಲ್ಲ ಹಸ್ಬೆಂಡ್, ಅವ್ರ ಹೈಟಿಗೆ ತಕ್ಕಂಗೆ ಹಾಕಿಬಿಟ್ಟಾರ. ನಾನು ಹಿಂಗೆ ನೋಡ್ಬೇಕಾಗ್ತೈತಿ. ಸೊ ಹಂಗಾಗಿ ನಿಮ್ಗೆ ನನ್ನ ಫೇಸ್ ಅಷ್ಟೇ ಕಾಣಿಸತೈತಿ. ನಾನು ಯಾಕೆ ಇಲ್ಲಿ ನಿಂತು ವಿಡಿಯೋ ಮಾಡತ್ತೀನಿ ಅಂದರೆ ಎಂಡ್ ಮಾಡಬೇಕು ಇವತ್ತಿನ ವಿಡಿಯೋ ಅಂತೇಳಿ. ಅದ್ರ ಜೊತೆಗೆ ಸೂಪರ್ ಆಗಿರೋ ಒಂದು ಪ್ರಾಡಕ್ಟ್ ನಾನು ಇಂಟ್ರಡ್ಯೂಸ್ ಮಾಡ್ಸಾತೀನಿ ನಿಮಗೆ ನಾಳೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ ಅಂತ. ಅಮೇಝಿಂಗ್ ಪ್ರಾಡಕ್ಟ್ ಇದೆ. ಸೊ ಈ ಪ್ರಾಡಕ್ಟ್ ಬಗ್ಗೆ ನಾಳೆ ಹೇಳ್ತೀನಿ, ಇವತ್ತು ಬೇಡ. ಇದರ ಲಿಂಕು ಕೊಟ್ಟಿರ್ತೀನಿ ಅಂತ, ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಆಗೈತಿ ನನಗಂತಲೂ ತಿಳಿಸ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ. ಹೊಸಬ್ರು ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಯಾವುದೇ ಕಾರಣಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಸೊ ಸಿಗೋಣಂತ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ. ನಿಮ್ಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತಲೂ ನನ್ನ ಜೊತೆಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ನನಗೂ ಈಸಿ ಆಗ್ತೈತಿ ಒಳ್ಳೆ ಕಂಟೆಂಟ್ ಕೊಡೋಕೆ. ಓಕೆ, ಬಾಯ್.